ಎಲ್ಲ ವೀಕ್ಷಕರೇ ಹೇಗಿದ್ದೀರಾ? ಇಲ್ಲಿಯ ವಾತಾವರಣ ತುಂಬಾ ಕೂಲ್ ಆಗಿದೆ. ಆದರೆ ಬಿಗ್ ಬಾಸ್ ಮನೆಯ ವಾತಾವರಣ ಒಂಚೂರು ಹೀಟ್ ಆಗಿದೆ ಅಂತ ಅನಿಸ್ತಾ ಇದೆ. ಬೆಳಗಿನ ಪ್ರೋಮೋ ಮತ್ತು ಇವಾಗಿನ ಪ್ರೋಮೋ ಎರಡು ನೋಡಿದ್ರೆ ಗೊತ್ತಾಗುತ್ತೆ. ಆ ಎರಡು ಪ್ರೋಮೋದಲ್ಲಿ ಕಾಮನ್ ಆಗಿ ಅರಚಾಡ್ತಾ ಇರೋರು, ಜಗಳಾಡ್ತಾ ಇರೋರು ರಜತ್ ಅವರು. ಬೆಳಿಗ್ಗೆ ಧ್ರುವಂತ್ ಅವರು ಆಪೋಸಿಟ್ ಆದ್ರೆ ಇವಾಗ ಸದ್ಯಕ್ಕೆ 0.2 ಏನು ಕೂಲ್ ಅಂಡ್ ಕಾಮ್ ಆಗಿರೋ ಅಶ್ವಿನಿ ಮೇಡಮ್ ಅವರಿದ್ದಾರೆ. ಅವರು ಫುಲ್ ರಗಡ್ ಆಗಿದ್ದಾರೆ. ವಿಚಾರ ಇಷ್ಟೇ, ರಜತ್ ಅವರು ನಾಮಿನೇಷನ್ ಮಾಡುವ ಏನು ಆಯ್ಕೆ ಇದೆ, ಆ ಒಂದು ಆಯ್ಕೆಯಲ್ಲಿ ಅಶ್ವಿನಿ ಮೇಡಮ್ ಅವರ ಹೆಸರನ್ನು ತಗೊಂಡಿದ್ದಾರೆ. ಸೊ ಕಾರಣ ಕೊಡ್ತಾ ರಜತ್ ಅವರು ಮಾತಾಡ್ತಾರೆ. ಕಳೆದ ವಾರದಲ್ಲಿ ಇವರು ಧ್ರುವಂತ್ ಅವರು ಗಾಂಚಲಿ ಅಂತ ಹೇಳುವಾಗ ಅಶ್ವಿನಿ ಮೇಡಮ್ ಅವರು ಅಲ್ಲೇ ಇದ್ರು, ಏನೂ ಮಾತಾಡಿಲ್ಲ. ಇನ್ನು ಸ್ಪಂದನಲ್ಲಿಗೆ ಏನೋ ಒಂದು ಸೈನ್ ತೋರಿಸುವಾಗ ಇದ್ರು, ಅವಾಗ ಏನು ಸ್ಟ್ಯಾಂಡ್ ತಗೊಂಡಿಲ್ಲ. ಆದರೆ ರಘು ಸರ್ ಅವರು ಒಂದು ತೆವಳು ಅಂತ ಏನೋ ಒಂದು ಭಾಷೆ ಬಳಸಿದ್ರು, ಅವಾಗ ಮತ್ತೆ ಅಶ್ವಿನಿ ಮೇಡಮ್ ಅವರು ತುಂಬಾ ವಾಯ್ಸ್ ರೈಸ್ ಮಾಡ್ತಾರೆ. ಸೊ ಆ ಒಂದು ವಿಚಾರವನ್ನು ಇಟ್ಕೊಂಡು ರಜತ್ ಅವರು ನಾಮಿನೇಷನ್ಗೆ ಕಾರಣವನ್ನು ಕೊಡ್ತಾರೆ. ಆಗ ಅಶ್ವಿನಿ ಮೇಡಮ್ ಅವರು ಹೇಳ್ತಾರೆ, ಈ ಮನೆಯಲ್ಲಿ ತುಂಬಾ ಬಾಲಿಶವಾಗಿ ತುಂಬಾ ಕೆಟ್ಟ ರೀತಿಯಲ್ಲಿ ಪದ ಬಳಕೆ ಮಾಡೋರು ನೀವು, ಸೊ ನೀವು ಗಂಡ್ಸಲ್ವಾ, ನೀವು ಅಲ್ಲಿ ಸ್ಟ್ಯಾಂಡ್ ತಗೋಬೇಕಿತ್ತು ಅನ್ನೋ ರೇಂಜಲ್ಲಿ ಏನೋ ಮಾತುಕತೆ ಮುಂದುವರಿತೆ. ಸೊ ರಜತ್ ಅವರು ಮತ್ತೆ ಅದು ಪ್ರೋಮೋದಲ್ಲಿ ಕಟ್ ಆಗಿರೋದ್ರಿಂದ ಲೈವಲ್ಲಿ ಹೋಗಿ ಹುಡುಕಿದೆ, ಸೊ ಸಿಕ್ಕಿಲ್ಲ ನನಗೆ. ಸೊ ಏನು ಮಾತುಕತೆ ಮುಂದುವರೆದಿದೆ ಅಂತ ಮತ್ತೆ ನೋಡ್ಬೇಕು ಅಷ್ಟು ಎಪಿಸೋಡಲ್ಲಿ. ಸೊ ರಜತ್ ಅವರು ಬಂದು ಸ್ಪೀಡ್ ಆಗಿ ಅವರನ್ನ ತಳ್ತಾರೆ ಪುಲ್ಲಿಗೆ. ಬಿದ್ದಿರೋ ಫೋರ್ಸ್ಗೆ ಅವರು ಸ್ವಲ್ಪ ನೀರು ಮೂಗಲ್ಗಡೆಲ್ಲ ಹೋಗುತ್ತೆ ಅನ್ಸುತ್ತೆ. ಅವಾಗ ಮತ್ತೆ ಅಶ್ವಿನಿ ಮೇಡಮ್ ಅವರು ಟ್ರಿಗರ್ ಆಗಿ ಕಚಡ ಅನ್ನೋ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಸೊ ಅಗೈನ್ ರಜತ್ ಅವರು ಕಚಡ ನೀನು ಅನ್ನೋ ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ. ಅಲ್ಲಿ ಸೌಂಡ್ ಏನೋ ಕೇಳಿಸ್ತಾ ಇದೆ. ಸೊ ಗೊತ್ತಿಲ್ಲ ಏನಾಗಿದೆ ಏನು ಇತ್ತು ಅಂತ. ಸೊ ಪ್ರೊಮೋದಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಇಷ್ಟೇ. ಸೊ ಬನ್ನಿ ಆ ಪ್ರೊಮೋನೊಂದು ನೋಡ್ಕೊಂಡು ಬರೋಣ. ನಮ್ಮ ಅಶ್ವಿನಿ ಅವರು ಧ್ರುವಂತ್ ಬಂದು ಗಾಂಚಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು, ಹಿಂಗ್ ಹೇಳ್ಬಾರ್ದು, ಹಿಂಗ್ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿ ಇರೋನು ಯಾರು ಬಳಸಲಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ. ನೀವು ಗಂಡಸಲ್ವಾ? ಕೇಳಬೇಕಿತ್ತು. ನಾವು ಗಂಡಸ ಹತ್ರ ಹೊಡೆದಾಡೋದು. ನೀನ್ ನನಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ ಪ್ರೊಮೋ ಹೇಗಿದೆ ಅಂತ. ಫುಲ್ ಬ್ಲಾಸ್ಟ್ ಆಗಿದೆ. ಸೊ ಅಶ್ವಿನಿ ಮೇಡಮ್ ಅವರು ಏನು ವೃತ ಮಾಡ್ತಾ ಇದ್ರು, ಮೌನ ವೃತ ಅನ್ನೋ ರೀತಿಯಲ್ಲಿ. ಸೊ ಆ ಮೌನ ವೃತವನ್ನ ರಜತ್ ಅವರು ಭಂಗ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಮನೆಯಲ್ಲಿ ಏನೇನು ನಡೆಯುತ್ತೆ, ಏನೇನು ನಡೀಬೋದು ಅನ್ನೋದು ಗೊತ್ತಿಲ್ಲ. ನನ್ಗೆ ಅನ್ಸೋ ಪ್ರಕಾರ ರಜತ್ ಮತ್ತು ಚೈತ್ರಾರನ್ನ ಒಳಗಡೆ ಕಲ್ಸಿರೋದು ಗಿಲ್ಲಿಯನ್ ಟಾರ್ಗೆಟ್ ಮಾಡಕ್ಕಲ್ಲ. ಅಶ್ವಿನಿ ಮೇಡಮ್ ಅವರು ಏನು ಒಂದು 2 ವಾರದ ಹಿಂದೆ ಒಂದಿಷ್ಟು ಮಾತುಕತೆ ಕಿಚ್ಚನ ಪಂಚಾಯತಿಗೆಯಲ್ಲಿ ಅವರಿಗೆ ಬುದ್ಧಿ ಮಾತೆಲ್ಲ ಸಿಕ್ಕಿತ್ತು. ಆ ನಂತರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಮ್ ಆಗಿರ್ಬೇಕು, ಇದು ನನ್ನ ವ್ಯಕ್ತಿತ್ವ ಅಲ್ಲ, ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಸೊ ಅದೇ ರೀತಿ ಅವ್ರು ಮುಂದುವರೆದ್ರು. ಸೊ ಆ ವಾರ ಇಡೀ ಗಿಲ್ಲಿ ಎಷ್ಟೇ ಕಾಲಿದ್ರು ಕೂಡ ಅಶ್ವಿನಿ ಮೇಡಮ್ ಅವರು ಟ್ರಿಗರ್ ಆಗಿರ್ಲಿಲ್ಲ. ಅವರು ಎಲ್ಲೂ ಕೂಡ ಎಷ್ಟು ಮನೆಯಲ್ಲಿ ಜಗಳಗಳು ನಡೀತು, ಅಲ್ಲಿ ಕೂಡ ತನ್ನ ವಾಯ್ಸ್ ಔಟ್ ಮಾಡಿಲ್ಲ. ಸೊ ಎಲ್ಲೋ ಒಂದ್ ಕಡೆ ನನಗೆ ಬೇಕಾಗಿರೋ ಕಡೆ ಮಾತ್ರ ನಾನು ಮಾತಾಡ್ತೀನಿ, ಎಲ್ಲಾ ಕಡೆ ನಾನು ಮಾತಾಡಿ ನಾನು ಕೆಟ್ಟವಳಾಗೋದಕ್ಕಿಂತ ನಾನು ಇದೇ ರೀತಿ ಇರೋದು ಸಾಕಪ್ಪ ಅನ್ನೋದು ಅಶ್ವಿನಿ ಮೇಡಮ್ ಅವರ ತಲೆಗೆ ಬಂದಿರಬೇಕು. ಅದಕ್ಕೋಸ್ಕರ ಅವ್ರು ಮೌನವಾಗಿದ್ರು. ಸೊ ಈ ಮೌನ ಏನಾಗಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರಿಗೆ ಒಂಚೂರು ನಷ್ಟವನ್ನ ತಂದಿದೆ ಅಂತ ನಾನು ಅನ್ಕೋತೀನಿ. ಎಲ್ಲಿವರೆಗೂ ಅಶ್ವಿನಿ ಮೇಡಮ್ ಅವರು ವಿಲನ್ ಆಗಿ ನಿಲ್ತಾ ಇದ್ರು, ಅವಾಗ TRP ಲೆವೆಲ್ ಒಂದು ಹೆಜ್ಜೆ ಮುಂದೆ ಹೋಗಿತ್ತು. ಒಂಚೂರು ನೋಡೋರಿಗೆ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಓಕೆ ಇವತ್ತು ಏನಾಗ್ತಾ ಇದೆ, ಇವತ್ತು ಯಾರು ಟಾರ್ಗೆಟ್ ಆಗ್ತಾರೆ, ಇವತ್ತು ಏನ್ ನಡೀತಾ ಇರೋ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಬಿಗ್ ಬಾಸ್ ನೋಡಿದ್ರೆ ಅಶ್ವಿನಿ ಮೇಡಮ್ ಅವರು ಸೈಲೆಂಟ್ ಆದ ನಂತರ ಮನೆಯಲ್ಲೊಂದು ಸ್ಟ್ರಾಂಗ್ ಆಗಿ ವಾಯ್ಸ್ ಇಲ್ಲ, ಒಂದು ವಿಲನ್ ಅನ್ನೋ ಪಟ್ಟ ಖಾಲಿಯಾಗಿತ್ತು. ಸೊ ಮಲಗಿರೋ ವಿಲನ್ ಅನ್ನ ಎಬ್ಬಿಸ್ಲಿಕ್ಕೋಸ್ಕರನೇ ರಜತ್ ಮತ್ತು ಚೈತ್ರನನ್ನ ಮನೆ ಒಳಗಡೆ ಇರಿಸಿದ್ದಾರೆ ಅನ್ನೋದು ನನ್ನ ಒಪಿನಿಯನ್. ಯಾಕೆಂತ ಹೇಳಿದ್ರೆ ರಜತ್ ಯಾರಾದ್ರೂ ಅಷ್ಟೇ ಎದುರಿಗೆ ಹೆಂಗಸರಿದ್ದಾರ ಗಂಡಸರಿದ್ದಾರ ಅನ್ನೋದನ್ನ ನೋಡದೆ ರಿಟರ್ನ್ ಕೊಡ್ತಾರೆ. ಅದೇ ರೀತಿ ರಿಟರ್ನ್ ಕೊಡೋರು ಬಿಗ್ ಬಾಸ್ ಮನೆಯಲ್ಲಿ ಈ ಸಲದ ಕಂಟೆಸ್ಟೆಂಟ್ ಯಾರು ಇಲ್ಲ. ರಘು ಸರ್ 1-2 ಸಲ ಮಾತಾಡಿದ್ರು, 3ನೇ ಸಲ ಮೌನ ಆಗ್ತಾರೆ. ಉಳಿದವರು ಯಾರು ಕೂಡ ಆ ರೀತಿ ಮಾತಾಡಲ್ಲ. ಗಿಲ್ಲಿ ಸೀರಿಯಲ್ ಸುತ್ತಿ ಹೊಡಿತಾನೆ ಹೊರತು ಡೈರೆಕ್ಟ್ ಆಗಿ ಏನಾದ್ರು ಜಗಳ ಬಂದ್ರೆ ಮಾತಾಡೋದಿಲ್ಲ. ಸೊ ಆ ತರದೊಂದು ವಾಯ್ಸಿನ ಕೊರತೆ ಇತ್ತು, ಅದಕ್ಕೋಸ್ಕರ ರಜತ್ ಅವರನ್ನ ಹಾಕಿದ್ದಾರೆ. ಇನ್ನು ಹೆಂಗಸರಲ್ಲಿ ಅಶ್ವಿನಿ ಮೇಡಮ್ ಅವ್ರ ಜೊತೆ ಯಾರಾದ್ರೂ ಮಾತಾಡೋರಿದ್ದಾರೆ, ಗುದ್ದಾಡೋರಿದ್ದಾರೆ ಅಂದ್ರೆ ಅದು ಇಲ್ಲ. ಸೊ ಚೈತ್ರಕರನ್ನ ಒಳಗಡೆ ಹಾಕಿದ್ರು. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಅವರಿಬ್ಬರನ್ನ ಕಳಿಸಿದ್ದಾರೆ, ಆ ಉದ್ದೇಶವನ್ನ ಬಿಟ್ಟು ಉಳಿದ ಕಡೆ ಎಲ್ಲಾನು ಅವರು ಕಾನ್ಸಂಟ್ರೇಟ್ ಮಾಡಿದ್ರು ಅನ್ಸುತ್ತೆ ಕಳೆದ ವಾರ. ಅದಕ್ಕೇನೆ ಬಿಗ್ ಬಾಸ್ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಒಂದು ಲೆಟರ್ ಬರೆಯೋ ಒಂದು ನಾಟಕವನ್ನ ಮಾಡಿ ರಜತ್ ಅವ್ರ ಹತ್ರ ಕೇಳಿದಾರೆ, ನಿಮ್ಮನ್ನ ಕಳಿಸಿರೋ ಉದ್ದೇಶ ಏನು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಬಂದಿರೋ ಪ್ರಶ್ನೆ ಇಷ್ಟೇ, ನಿಮ್ಮನ್ನ ಕಳಿಸಿರೋ ಉದ್ದೇಶ ಏನು, ನೀವು ಮಾಡ್ತಾ ಇರೋದು ಗಿಲ್ಲಿ ಜೊತೆ ನೀವು ಚಿಯರ್ ಗರ್ಲ್ಸ್ ಆಗಿದ್ದೀರಾ ಅಂತ. ಅಂದ್ರೆ ಅವರನ್ನ ಕಳಿಸಿರೋ ಉದ್ದೇಶ ಏನು, ಉದ್ದೇಶ ಇಷ್ಟೇ. ಅಶ್ವಿನಿ ಮೇಡಮ್ ಅವರು ಏನು ಇವಾಗ ಮೌನ ಆಗಿದ್ದಾರೆ, ಅವರನ್ನ ಆ ಮೌನದಿಂದ ಹೊರಗಡೆ ತಂದು ಟ್ರಿಗರ್ ಮಾಡಬೇಕು, ಟ್ರಿಗರ್ ಮಾಡಿ ನಮ್ಗೆ TRP ಜಾಸ್ತಿ ಮಾಡ್ಬೇಕು ಅಂತ. ಸೊ ಆ ಕೆಲಸವನ್ನ ಕಳೆದ ವಾರ ರಜತ್ ಅವರು ಮಾಡಿಲ್ಲ. ಆದ್ರೆ ಅಲ್ಲಲ್ಲಿ ಚಾನ್ಸ್ ಸಿಕ್ಕಾಗ ಮಾಡ್ತಾ ಇದ್ರು. ನಾಮಿನೇಷನ್ ಅಂತ ಏನ್ ಬರುತ್ತೆ ಅವಾಗ್ಲೂ ಕೂಡ ಅಶ್ವಿನಿ ಮೇಡಮ್ ಅವರು ಕೊಟ್ಟಿದ್ದಾರೆ. ಕಳಪೆ ಅಂತ ಏನ್ ಬರುತ್ತೆ ಅವಾಗ್ಲೂ ಅಶ್ವಿನಿ ಮೇಡಮ್ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಟ್ರಿಗರ್ ಆಗ್ತಾರೆ ಅಂತ ನೋಡಿದ್ದಾರೆ. ಇನ್ನು ರಜತ್ ಜೊತೆ ಮೊನ್ನೆ ಶನಿವಾರ ಮಾತುಕತೆ ನಡೆಯಿತು, ಅವಾಗ್ಲೂ ಕೂಡ ಮಿಡ್ಲಲ್ಲಿ ಹೋಗಿ ರಜತ್ ಅವ್ರು ಮಾತಾಡ್ತಾರೆ. ಅಂದ್ರೆ ಎಲ್ಲೆಲ್ಲ ಚಾನ್ಸ್ ಸಿಗುತ್ತೆ ಆ ಸಂದರ್ಭವನ್ನ ರಜತ್ ಅವರು ಬಳಸಿಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರನ್ನ ಆ ಮೌನದಿಂದ ಹೊರಗಡೆ ತರಲಿಕ್ಕೆ. ಬಟ್ ಅದೆಲ್ಲೋ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಇವತ್ತು ನಾಮಿನೇಷನ್ ಅಂತ ಬರುವಾಗ ಅದು ಸಾಧ್ಯವಾಗಿದೆ. ಈ ಬಗ್ಗೆ ಅಂದ್ರೆ ರಜತ್ ಅವರ ಈ ನಡೆಯ ಬಗ್ಗೆ ಅಶ್ವಿನಿ ಮೇಡಮ್ ಅವರು ಮೊನ್ನೆನೇ ಕಳವಳ ವ್ಯಕ್ತಪಡಿಸಿದ್ರು. ಎಲ್ಲೋ ಒಂದ್ ಕಡೆ ನನ್ನ ಟ್ರಿಗರ್ ಮಾಡಿ ನನ್ನ ಹಿಂದಿನ ವರ್ಜನ್ಗೆ ತಗೊಂಡು ಹೋಗ್ಲಿಕ್ಕೆ ರಜತ್ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ಯಾರ ಜೊತೆ ಮಾತಾಡ್ಕೊಂಡಿದ್ದು ನಾನು ನೋಡಿದ್ದೀನಿ.
ಬಹುಶಃ ಬಿಗ್ ಬಾಸ್ ಅವರು ರಜತ್ ಅವರನ್ನ ಮನೆ ಒಳಗಡೆ ಕಳಿಸಿರೋ ಉದ್ದೇಶ ಅದೇ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಇವತ್ತು ರಜತ್ ಅವರು ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅದನ್ನ ಪ್ರೊಮೋ ನೋಡಿ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ, ಪದ ಬಳಕೆ ಅತಿರೇಕಕ್ಕೆ ಹೋಗಿದೆ. ಸೊ ಪೂರ್ತಿಯಾಗಿ ಎಪಿಸೋಡ್ ನೋಡಿದ ನಂತರನೇ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಅಂತ. ಸೊ ಅಲ್ಲಿವರೆಗೂ ಜಡ್ಜ್ಮೆಂಟ್ ಪಾಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ನು 2 ವಾರದಲ್ಲಿ ಅಶ್ವಿನಿ ಮೇಡಮ್ ಅವರ ಈ ಬದಲಾವಣೆ ಏನಿತ್ತು ಅದನ್ನ ನಾವು ಒಪ್ಕೊಂಡಿದ್ದೀವಿ. ಎಲ್ಲ ಒಂದ್ ಕಡೆ ಅವರ ಬದಲಾವಣೆಯನ್ನ ಭಂಗ ತರಿಸುವ ರೀತಿಯಲ್ಲಿ ಬಿಗ್ ಬಾಸ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕಂತ ಹೇಳಿದ್ರೆ ವಿಲನ್ ಒಬ್ರು ಬೇಕೇ ಬೇಕಲ್ವಾ, ಕೊನೆವರೆಗೂ ವಿಲನ್ ಇದ್ರೇನೆ ಬಿಗ್ ಬಾಸ್ಗೆ ಆ TRP ಬರೋದು. ಸೊ ಅದನ್ನ ಅಶ್ವಿನಿ ಮೇಡಮ್ ಅವರು ಇಷ್ಟು ವಾರಗಳು ನೀಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ 2 ವಾರವನ್ನ ಬಿಟ್ಟು. ಇದೊಂದು ರೀತಿಯಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ರೌಡಿಸಂ ಫೀಲ್ ಅಲ್ಲಿ ಇದ್ರ ಅವ್ರೇನಾದ್ರು ಸೈಲೆಂಟ್ ಆಗಿ ನಾನು ರೌಡಿಸಂ ಬಿಡ್ತೀನಿ ಅಂತ ಹೇಳಿದ್ರು ಅಕ್ಕಪಕ್ಕ ಇರೋರೆಲ್ಲ ಬಿಡಲ್ಲ ಅಂತೆ, ಅವರನ್ನ ಕೆಣಕಿ ಏನೋ ಒಂದು ಮತ್ತೆ ರೌಡಿಸಂ ಫೀಲ್ಡ್ ಗೆ ರಿಟರ್ನ್ ಬರೋ ತರ ಮಾಡ್ತಾರೆ. ಸೊ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದೇ ರೀತಿ ಅಂತ ಅನ್ಸುತ್ತೆ. ಒಂದು ಸಲ ವಿಲನ್ ಪಾತ್ರ ಯಾರು ಮಾಡ್ತಾರೆ ಅವರನ್ನ ಬಿಗ್ ಬಾಸ್ ಸೈಲೆಂಟ್ ಆಗ್ಲಿಕ್ಕೆ ಇಲ್ಲ ಒಳ್ಳೆಯವರಾಗ್ಲಿಕ್ಕೆ ಯಾವಾಗ್ಲೂ ಮನೆ ಬಿಡಲ್ಲ ಅಂತ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಇನ್ನು ಧ್ರುವಂತ್ ಬೇಡದ ಕಡೆಗೆ ಇರುವೆ ಬಿಟ್ಕೊಂಡ್ರು ಅನ್ಸುತ್ತೆ ರಜತ್ ಅವ್ರ ಹತ್ರ ಮಾತಾಡಿ. ರಜತ್ ಕಳೆದ ಸೀಸನ್ ಅಲ್ಲೂ ಕೂಡ ಅಷ್ಟೇ ಇದೇ ತರ ಹೊಡಿಯಕ್ ಹೋಗಿದ್ರು ಧನರಾಜ್ಗೆ ಒಂದು ವಿಚಾರವಾಗಿ. ಸೊ ಕಳೆದ ಸಲ ಅವ್ರದ್ದು ತಪ್ಪು ಅಂತ ಅನ್ಸಿತ್ತು, ಬಟ್ ಈ ಸಲ ಗೊತ್ತಿಲ್ಲ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾವು ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ. ಸೊ ನಾವು ಪ್ರೊಮೋ ನೋಡ್ಬಿಟ್ಟು ಜಡ್ಜ್ ಮಾಡೋದಕ್ಕೂ ಆಗಲ್ಲ. ನನಗೆ ಈ 2 ವಾರಗಳ ಸಂಚಿಕೆಯನ್ನು ಗಮನಿಸಿದಾಗ ಒಂದಂತೂ ಸ್ಪಷ್ಟ ಆಯ್ತು, ಅಶ್ವಿನಿ ಮೇಡಮ್ ಅವರ ಮೌನವನ್ನ ಭಂಗ ಮಾಡ್ಲಿಕ್ಕೇನೆ ರಜತ್ ಮತ್ತು ಚೈತ್ರನನ್ನ ಒಳಗಡೆ ಕಳಿಸಿರೋದು. ಬಟ್ ಚೈತ್ರಕ್ಕ ಎಲ್ಲ ಒಂದ್ ಕಡೆ ಸ್ವಲ್ಪ ಇವಾಗಷ್ಟೇ ಮದ್ವೆ ಆಗಿದ್ದಾರೆ, ಸೊ ಜಾಸ್ತಿ ನೆಗೆಟಿವ್ ರೋಲ್ ಪ್ಲೇ ಮಾಡೋದು ಬೇಡ ಅಂತ ಸ್ವಲ್ಪ ಕಾಮ್ ಆಗಿದ್ದಾರೆ ಅಂತ ಅನ್ಕೋತೀನಿ. ರಜತ್ ಅವರಿಗೆ ಸ್ವಲ್ಪ ಗ್ರಿಪ್ ಸಿಗ್ಲಿಕ್ಕೆ ಬಾಕಿ ಇತ್ತು. ಕಳೆದ ವಾರ ಸುದೀಪ್ ಅವ್ರ ಮುಂದೆ ಕೆಲವೊಂದು ಸ್ಟೇಟ್ಮೆಂಟ್ಗಳಾಗ್ಲಿ, ಇವತ್ತು ನಾಮಿನೇಷನ್ ಪ್ರಕ್ರಿಯೆಗೆ ಗಿಲಿ ಜೊತೆ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಹೇಳುವ ಕೆಲವೊಂದು ಮಾತುಗಳಾಗ್ಲಿ, ಎಲ್ಲ ಒಂದ್ ಕಡೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ರಜತ್ ಅವರು ಮತ್ತೆ ಅವರ ಹಳೆ ಕ್ಯಾರೆಕ್ಟರಿಗೆ ಹಿಂದಿರುಗ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.